friends, welcome to my YouTube channel. 2023 UPSC CSC ಕ್ವೆಶ್ಚನ್ ಪೇಪರ್ನ ಸಾಲ್ವ್ ಮಾಡ್ತಾ ಇದ್ವಿ. ಇನ್ನು ನೆಕ್ಸ್ಟ್ ಕ್ವೆಶ್ಚನ್ನ ನೋಡೋಣ. ಕ್ವೆಶ್ಚನ್ ನಂಬರ್ 36. ಕನ್ಸಿಡರ್ ದ ಫಾಲೋವಿಂಗ್ ಸ್ಟೇಟ್ಮೆಂಟ್ಸ್. 1. If the election of the President of India is declared void by the Supreme Court of India, all acts done by him or her in the performance of duties of his office of president before the date of decision become invalid. 2. Election for the post of the President of India can be postponed on the ground that some legislative assembly have been dissolved and elections are yet to take place. 3. When a bill is presented to the President of India, the Constitution prescribes time limits within which he or she has to declare his or her assent. How many of the above statements are correct? Option A, only 1. Option B, only 2. Option C, all 3. Option D, none. Option D is the right answer. Explanation ನೋಡ್ತಾ ಹೋಗೋಣ. If the election of the President of India is declared void by the Supreme Court of India, all acts done by him or her in the performance of duties of his office of president before the date of decision remain valid hence. So, statement 1 is not correct. Election for the post of the President of India is not postponed on the ground that some legislative assemblies have been dissolved and elections are yet to take place, as when an assembly is dissolved the members case to be qualified to vote in the presidential election even if fresh elections to the dissolved assembly are not held before the presidential election. Hence statement 2 is not correct. Next to statement 3. When the bill is presented to the president and the president shall declare either that he assents to the bill or that he withhold assent therefrom, provided that the president may, as soon as possible after the presentation to him of a bill for assent, return the bill if it is not a money bill to the houses with a message requesting that they will reconsider the bill or any specified provisions thereof. The Constitution does not prescribe any time limit within which he or she has to declare his or her assent. Hence, statement 3 is not correct. ಸೊ ನೆಕ್ಸ್ಟ್ ಕ್ವೆಶ್ಚನ್ನ ನೋಡ್ತಾ ಹೋಗೋಣ. ನೆಕ್ಸ್ಟ್ ನಾವು ಕನ್ನಡದಲ್ಲಿ ನೋಡೋಣ. ಪ್ರಶ್ನೆ ಸಂಖ್ಯೆ 36. ಈ ಕೆಳಗಿನ ಹೇಳಿಕೆಗಳನ್ನ ಪರಿಗಣಿಸಿ. ಭಾರತದ ರಾಷ್ಟ್ರಪತಿಯ ಚುನಾವಣೆಯನ್ನು ಭಾರತದ ಸರ್ವೋಚ್ಚ ನ್ಯಾಯಾಲಯವು ಅಸಿಂಧು ಎಂದು ಘೋಷಿಸಿದರೆ ನಿರ್ಧಾರದ ದಿನಾಂಕದ ಮೊದಲು ಅವನು ಅಥವಾ ಅವಳು ಅಧ್ಯಕ್ಷರ ಕಚೇರಿಯ ಕರ್ತವ್ಯಗಳ ನಿರ್ವಹಣೆಯಲ್ಲಿ ಅವನು ಅಥವಾ ಅವಳು ಮಾಡಿದ ಎಲ್ಲ ಕಾರ್ಯಗಳು ಅಸಿಂಧುವಾಗುತ್ತವೆ. 2. ಕೆಲವು ಶಾಸನ ಸಭೆಗಳು ವಿಸರ್ಜಿಸಲ್ಪಟ್ಟಿವೆ ಮತ್ತು ಇನ್ನೂ ಚುನಾವಣೆಗಳು ನಡೆಯಬೇಕಿದೆ ಎಂಬ ಕಾರಣಕ್ಕಾಗಿ ಭಾರತದ ರಾಷ್ಟ್ರಪತಿ ಹುದ್ದೆಯು ಚುನಾವಣೆಯನ್ನು ಮುಂದೂಡಬಹುದು. 3. ಭಾರತದ ರಾಷ್ಟ್ರಪತಿಗಳಿಗೆ ಮಸೂದೆಯನ್ನು ಮಂಡಿಸಿದಾಗ ಅವನು ಅಥವಾ ಅವಳು ತನ್ನ ಒಪ್ಪಿಗೆಯನ್ನು ಘೋಷಿಸಬೇಕಾದ ಸಮಯದ ಮಿತಿಗಳನ್ನು ಸಂವಿಧಾನವು ಸೂಚಿಸುತ್ತದೆ. ಮೇಲಿನ ಹೇಳಿಕೆಗಳಲ್ಲಿ ಎಷ್ಟು ಸರಿಯಾಗಿವೆ?
ಆಯ್ಕೆ ಎ ಕೇವಲ 1, ಆಯ್ಕೆ ಬಿ ಕೇವಲ 2, ಆಯ್ಕೆ ಸಿ ಎಲ್ಲ 3, ಆಯ್ಕೆ ಡಿ ಯಾವುದೂ ಇಲ್ಲ. ಇದಕ್ಕೆ ಸರಿಯಾದ ಉತ್ತರ ಆಯ್ಕೆ ಡಿ ಯಾವುದೂ ಇಲ್ಲ. ಹೇಗೆ ಮತ್ತು ಅದರ ವಿವರಣೆನ ಸಂಪೂರ್ಣವಾಗಿ ನೋಡೋಣ. ಭಾರತದ ರಾಷ್ಟ್ರಪತಿಯ ಚುನಾವಣೆಯನ್ನು ಭಾರತದ ಸರ್ವೋಚ್ಚ ನ್ಯಾಯಾಲಯವು ಅಸಿಂಧು ಎಂದು ಘೋಷಿಸಿದರೆ ನಿರ್ಧಾರದ ದಿನಾಂಕದ ಮೊದಲು ಅವನು ಅಥವಾ ಅವಳ ಅಧ್ಯಕ್ಷರ ಕಚೇರಿಯ ಕರ್ತವ್ಯಗಳ ನಿರ್ವಹಣೆಯಲ್ಲಿ ಅವನು ಮಾಡಿದ ಎಲ್ಲ ಕಾರ್ಯಗಳು ಮಾನ್ಯವಾಗಿರುತ್ತವೆ. ಆದ್ದರಿಂದ ಹೇಳಿಕೆ 1 ಸರಿಯಲ್ಲ. ಇನ್ನು ಕೆಲವು ಶಾಸನ ಸಭೆಗಳು ವಿಸರ್ಜಿಸಲ್ಪಟ್ಟಿವೆ ಮತ್ತು ಚುನಾವಣೆಗಳು ನಡೆಯಬೇಕಾಗಿದೆ ಎಂಬ ಕಾರಣಕ್ಕಾಗಿ ಭಾರತದ ರಾಷ್ಟ್ರಪತಿ ಹುದ್ದೆಗೆ ಚುನಾವಣೆಯನ್ನು ಮುಂದೂಡಲಾಗುವುದಿಲ್ಲ. ಒಂದು ಅಸೆಂಬ್ಲಿಯನ್ನು ವಿಸರ್ಜಿಸಿದಂತೆ ಅಧ್ಯಕ್ಷೀಯ ಚುನಾವಣೆಯ ಮೊದಲು ವಿಸರ್ಜಿತ ವಿಧಾನಸಭೆಗೆ ಹೊಸ ಚುನಾವಣೆಗಳನ್ನು ನಡೆಸದಿದ್ದರೂ ಸಹ ಸದಸ್ಯರು ಅಧ್ಯಕ್ಷೀಯ ಚುನಾವಣೆಯಲ್ಲಿ ಮತ ಚಲಾಯಿಸಲು ಅರ್ಹತೆ ಪಡೆಯುವುದನ್ನು ನಿಲ್ಲಿಸುತ್ತಾರೆ. ಆದ್ದರಿಂದ ಹೇಳಿಕೆ 2 ಸರಿಯಿಲ್ಲ. ಇನ್ನು ಹೇಳಿಕೆ 3, ಮಸೂದೆಯನ್ನು ರಾಷ್ಟ್ರಪತಿಗಳಿಗೆ ಮಂಡಿಸಿದಾಗ ಮತ್ತು ರಾಷ್ಟ್ರಪತಿಗಳು ಮಸೂದೆಗೆ ಒಪ್ಪಿಗೆ ನೀಡುವುದಾಗಿ ಘೋಷಿಸುತ್ತಾರೆ ಮತ್ತು ಅವರು ಅದಕ್ಕೆ ಒಪ್ಪಿಗೆಯನ್ನು ತಡೆಹಿಡಿಯುತ್ತಾರೆ ಎಂದು ಒದಗಿಸಿದರೆ ರಾಷ್ಟ್ರಪತಿಗಳು ಅವರಿಗೆ ಒಪ್ಪಿಗೆಗಾಗಿ ಮಸೂದೆಯನ್ನು ಮಂಡಿಸಿದ ನಂತರ ಸಾಧ್ಯವಾದಷ್ಟು ಬೇಗ ಹಿಂದಿರುಗಬಹುದು. ಮಸೂದೆಯು ಸದನಗಳಿಗೆ ಮನಿ ಬಿಲ್ ಆಗಿಲ್ಲದಿದ್ದರೆ ಅವರು ಬಿಲ್ ಅಥವಾ ಅದರ ಯಾವುದೇ ನಿರ್ದಿಷ್ಟ ನಿಬಂಧನೆಗಳನ್ನು ಮರುಪರಿಶೀಲಿಸುವಂತೆ ವಿನಂತಿಸುವ ಸಂದೇಶದೊಂದಿಗೆ ಅವನು ತನ್ನ ಸಮ್ಮತಿಯನ್ನು ಘೋಷಿಸಬೇಕಾದ ಯಾವುದೇ ಕಾಲಮಿತಿಯನ್ನು ಸಂವಿಧಾನವು ಸೂಚಿಸುವುದಿಲ್ಲ. ಆದ್ದರಿಂದ ಹೇಳಿಕೆ 3 ಸರಿಯಲ್ಲ. ನೆಕ್ಸ್ಟ್ ಕ್ವಶನ್ ನೋಡೋಣ. ಕ್ವಶನ್ ನಂಬರ್ 37. ವಿತ್ ರೆಫರೆನ್ಸ್ ಟು ದ ಫೈನಾನ್ಸ್ ಬಿಲ್ ಆ್ಯಂಡ್ ಮನಿ ಬಿಲ್ ಇನ್ ದ ಇಂಡಿಯನ್ ಪಾರ್ಲಿಮೆಂಟ್, consider the following statements. Statement 1. When the Lok Sabha transmits finance bill to the Rajya Sabha, it can amend or reject the bill. Statement 2. When the Lok Sabha transmits money bill to the Rajya Sabha, it cannot amend to reject the bill. It can only make recommendations. Statement 3. In the case of disagreement between the Lok Sabha and the Rajya Sabha, there is no joint sitting for money bill, but a joint sitting becomes necessary for finance bill. How many of the above statements are correct? Option A only 1, option B only 2, option C all 3, option D none. Correct answer option A only 1. A finance bill is a money bill as defined in Article 110 of the Constitution, whereas a financial bill is an ordinary bill as it apart from dealing with money matters also deals with non-money matters. The finance bill is accompanied by a memorandum containing explanation of the provisions included in it. The finance bill can be introduced only in Lok Sabha. However, the Rajya Sabha can only recommend amendments in the bill. The bill has to be passed by the Parliament within 75 days of its introduction. Hence, Statement 1 is not correct. Statement 2 is correct. As a finance bill is money bill, so no joint sitting of the two houses is allowed with regard to a finance bill under Articles 108. Hence, Statement 3 is not correct. So, option A is right answer. ನೆಕ್ಸ್ಟ್ ಕ್ವಶನ್ ನೋಡ್ತಾ ಹೋಗೋಣ. ಇನ್ನು ಪ್ರಶ್ನೆ ಸಂಖ್ಯೆ 37. ಭಾರತೀಯ ಸಂಸತ್ತಿನಲ್ಲಿ ಹಣಕಾಸು ಮಸೂದೆ ಮತ್ತು ಹಣದ ಮಸೂದೆಯನ್ನು ಉಲ್ಲೇಖಿಸಿ. ಈ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ.
ಲೋಕಸಭೆಯು ಹಣಕಾಸು ಮಸೂದೆಯನ್ನು ರಾಜ್ಯಸಭೆಗೆ ರವಾನಿಸಿದಾಗ ಅದು ಮಸೂದೆಯನ್ನು ತಿದ್ದುಪಡಿ ಮಾಡಬಹುದು ಅಥವಾ ತಿರಸ್ಕರಿಸಬಹುದು. ಲೋಕಸಭೆಯು ಹಣದ ಮಸೂದೆಯನ್ನು ರಾಜ್ಯಸಭೆಗೆ ರವಾನಿಸಿದಾಗ ಅದು ಮಸೂದೆಯನ್ನು ತಿದ್ದುಪಡಿ ಮಾಡಲು ಅಥವಾ ತಿರಸ್ಕರಿಸಲು ಸಾಧ್ಯವಿಲ್ಲ. ಅದು ಶಿಫಾರಸುಗಳನ್ನು ಮಾತ್ರ ಮಾಡಬಹುದು. ಲೋಕಸಭೆ ಮತ್ತು ರಾಜ್ಯಸಭೆಯ ನಡುವಿನ ಭಿನ್ನಾಭಿಪ್ರಾಯಗಳ ಸಂದರ್ಭದಲ್ಲಿ ಹಣದ ಮಸೂದೆಗೆ ಜಂಟಿ ಸಭೆ ಇರುವುದಿಲ್ಲ, ಆದರೆ ಹಣಕಾಸು ಮಸೂದೆಗೆ ಜಂಟಿ ಸಭೆ ಅಗತ್ಯವಾಗುತ್ತದೆ. ಮೇಲಿನ ಹೇಳಿಕೆಗಳಲ್ಲಿ ಎಷ್ಟು ಸರಿ? ಆಯ್ಕೆ ಎ ಕೇವಲ 1, ಆಯ್ಕೆ ಬಿ ಕೇವಲ 2, ಆಯ್ಕೆ ಸಿ ಇಲ್ಲ 3, ಆಯ್ಕೆ ಡಿ ಯಾವುದೂ ಇಲ್ಲ. ಸರಿಯಾದ ಉತ್ತರ ಆಯ್ಕೆ ಎ ಕೇವಲ 1. ಹೇಗೆ ಅಂತ ನೋಡೋಣ. ಹಣಕಾಸು ಮಸೂದೆಯು ಸಂವಿಧಾನದ 110ನೇ ವಿಧಿಯಲ್ಲಿ ವ್ಯಾಖ್ಯಾನಿಸಲಾದ ಹಣದ ಮಸೂದೆಯಾಗಿದೆ. ಆದರೆ ಹಣಕಾಸು ಮಸೂದೆಯು ಸಾಮಾನ್ಯ ಮಸೂದೆಯಾಗಿದೆ, ಏಕೆಂದರೆ ಇದು ಹಣದ ವಿಷಯಗಳೊಂದಿಗೆ ವ್ಯವಹರಿಸುವುದರ ಜೊತೆಗೆ ಹಣವಲ್ಲದ ವಿಷಯಗಳೊಂದಿಗೆ ವ್ಯವಹರಿಸುತ್ತದೆ. ಹಣಕಾಸು ಮಸೂದೆಯು ಅದರಲ್ಲಿ ಒಳಗೊಂಡಿರುವ ನಿಬಂಧನೆಗಳ ವಿವರಣೆಯನ್ನು ಹೊಂದಿರುವ ಜ್ಞಾಪಕ ಪತ್ರದೊಂದಿಗೆ ಇರುತ್ತದೆ. ಹಣಕಾಸು ಮಸೂದೆಯನ್ನು ಲೋಕಸಭೆಯಲ್ಲಿ ಮಾತ್ರ ಮಂಡಿಸಬಹುದು, ಆದರೆ ರಾಜ್ಯಸಭೆಯ ಮಸೂದೆಯಲ್ಲಿ ತಿದ್ದುಪಡಿಗಳನ್ನು ಮಾತ್ರ ಶಿಫಾರಸು ಮಾಡಬಹುದು. ಮಸೂದೆಯನ್ನು ಮಂಡಿಸಿದ 75 ದಿನಗಳಲ್ಲಿ ಸಂಸತ್ತು ಅಂಗೀಕರಿಸಬೇಕು. ಆದ್ದರಿಂದ ಹೇಳಿಕೆ 1 ಸರಿಯಲ್ಲ ಮತ್ತು ಹೇಳಿಕೆ 2 ಸರಿಯಾಗಿದೆ. ಹಣಕಾಸು ಮಸೂದೆಯು ಹಣದ ಬಿಲ್ ಆಗಿರುವುದರಿಂದ ಆರ್ಟಿಕಲ್ 108ರ ಅಡಿಯಲ್ಲಿ ಹಣಕಾಸು ಮಸೂದೆಗೆ ಸಂಬಂಧಿಸಿದಂತೆ 2 ಸದನಗಳ ಜಂಟಿ ಸಭೆಯನ್ನು ಅನುಮತಿಸಲಾಗುವುದಿಲ್ಲ. ಆದ್ದರಿಂದ ಹೇಳಿಕೆ 3 ಸರಿಯಾಗಿಲ್ಲ. ನೆಕ್ಸ್ಟ್ ಕ್ವಶನ್ನ ನೋಡ್ತಾ ಹೋಗೋಣ. ಕ್ವಶನ್ ನಂಬರ್ 38. Consider the following statements. Once the central government notifies an area as a community reserve. Statement 1. The chief wildlife warden of the state becomes the governing authority of such forest. Hunting is not allowed in such area. Statement 2. People of such area are allowed to collect non-timber forest produce. Statement 3. People of such area are allowed traditional agricultural practice. How many of the above statements are correct? Option A only 1, option B only 2, option C only 3, option D all 4. So ಇದರಲ್ಲಿ ಕರೆಕ್ಟ್ ಆನ್ಸರ್ ಆಪ್ಷನ್ ಸಿ ಓನ್ಲಿ 3 ಇಸ್ ದ ರೈಟ್ ಆನ್ಸರ್. ಎಕ್ಸ್ಪ್ಲನೇಷನ್ನ ನೋಡ್ತಾ ಹೋಗೋಣ. ಒನ್ಸ್ ದ ಸೆಂಟರ್ ನೋಟಿಫೈಸ್ ಆ್ಯನ್ ಏರಿಯಾ ಆಸ್ ಎ ಕಮ್ಯುನಿಟಿ ರಿಸರ್ವ್ ಆಸ್ ಪರ್ ಸೆಕ್ಷನ್ 33 ಆಫ್ ದ WLPA Act, the chief wildlife warden of the state becomes the governing authority of the forest, whose consent is required for all decisions pertaining to the area. Hence, statement 1 is correct. After a forest has been made into a community reserve, people are allowed to hunt there. Statement 2 is correct. People can collect non-timber forest produce. Hence, statement 3 is correct. People are not allowed to use it for agricultural practice such as gem cultivation. Hence, statement 4 is not correct. So, option C is right answer. Next question ನೋಡ್ತಾ ಹೋಗೋಣ. ಪ್ರಶ್ನೆ ಸಂಖ್ಯೆ 38. ಈ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ. ಒಮ್ಮೆ ಕೇಂದ್ರ ಸರ್ಕಾರವು ಒಂದು ಪ್ರದೇಶವನ್ನು ಸಮುದಾಯ ಮೀಸಲು ಎಂದು ಘೋಷಿಸುತ್ತದೆ. ರಾಜ್ಯದ ಮುಖ್ಯ ವನ್ಯಜೀವಿ ವಾರ್ಡನ್ನಂತಹ ಅರಣ್ಯ ಭೇಟಿಯ ಆಡಳಿತ ಪ್ರಾಧಿಕಾರವಾಗುತ್ತಾರೆ. ಅಂತಹ ಪ್ರದೇಶದಲ್ಲಿ ಅನುಮತಿಸಲಾಗುವುದಿಲ್ಲ. ಅಂತಹ ಪ್ರದೇಶದ ಜನರು ಮರವಲ್ಲದ
ಅರಣ್ಯ ಉತ್ಪನ್ನಗಳನ್ನು ಸಂಗ್ರಹಿಸಲು ಅನುಮತಿಸಲಾಗಿದೆ. ಅಂತಹ ಪ್ರದೇಶದ ಜನರಿಗೆ ಸಾಂಪ್ರದಾಯಿಕ ಕೃಷಿ ಪದ್ಧತಿಗಳನ್ನು ಅನುಮತಿಸಲಾಗಿದೆ. ಮೇಲಿನ ಹೇಳಿಕೆಗಳಲ್ಲಿ ಎಷ್ಟು ಸರಿ? ಆಪ್ಷನ್ ಎ ಕೇವಲ 1, ಆಯ್ಕೆ ಬಿ ಕೇವಲ 2, ಆಯ್ಕೆ ಸಿ ಕೇವಲ 3, ಆಯ್ಕೆ ಡಿ ಎಲ್ಲ 4. ಸರಿಯಾದ ಉತ್ತರ ಆಯ್ಕೆ ಸಿ 3. ಯಾವುದು ಅಂತ ನೋಡೋಣ. ಒಮ್ಮೆ ಕೇಂದ್ರವು ಒಂದು ಪ್ರದೇಶವನ್ನು ಸಮುದಾಯ ಮೀಸಲು ಎಂದು ಸೂಚಿಸಿದರೆ WLPA ಕಾಯ್ದೆಯ ಸೆಕ್ಷನ್ 33ರ ಪ್ರಕಾರ ರಾಜ್ಯದ ಮುಖ್ಯ ವನ್ಯಜೀವಿ ವಾರ್ಡನ್ ಅರಣ್ಯದ ಆಡಳಿತ ಪ್ರಾಧಿಕಾರವಾಗುತ್ತದೆ. ಪ್ರದೇಶಕ್ಕೆ ಸಂಬಂಧಿಸಿದ ಎಲ್ಲ ನಿರ್ಧಾರಗಳು ಅವರ ಒಪ್ಪಿಗೆಯ ಅಗತ್ಯವಿದೆ. ಆದ್ದರಿಂದ ಹೇಳಿಕೆ 1 ಸರಿಯಾಗಿದೆ. ಇನ್ನು ಅರಣ್ಯವನ್ನು ಸಮುದಾಯ ಮೀಸಲು ಪ್ರದೇಶವನ್ನಾಗಿ ಮಾಡಿದ ನಂತರ ಅಲ್ಲಿ ಜನರಿಗೆ ಬೇಟೆಯಾಡಲು ಅವಕಾಶವಿದೆ. ಆದ್ದರಿಂದ ಹೇಳಿಕೆ 2 ಸರಿಯಾಗಿದೆ. ಜನರು ಮರವಲ್ಲದ ಅರಣ್ಯ ಉತ್ಪನ್ನಗಳನ್ನು ಸಂಗ್ರಹಿಸಬಹುದು. ಆದ್ದರಿಂದ ಹೇಳಿಕೆ 3 ಸರಿಯಾಗಿದೆ. ಇನ್ನು ಬೇಸಾಯದಂತಹ ಕೃಷಿ ಪದ್ಧತಿಗಳಿಗೆ ಜನರು ಇದನ್ನು ಬಳಸಲು ಅನುಮತಿಸಲಾಗುವುದಿಲ್ಲ. ಆದ್ದರಿಂದ ಹೇಳಿಕೆ 4 ಸರಿಯಲ್ಲ. ನೆಕ್ಸ್ಟ್ ಕ್ವೆಶನ್ನ ನೋಡ್ತಾ ಹೋಗೋಣ. ಇನ್ನು ಕ್ವೆಶನ್ ನಂಬರ್ 39. ವಿತ್ ರೆಫರೆನ್ಸ್ ಟು ಶೆಡ್ಯೂಲ್ ಏರಿಯಾಸ್ ಇನ್ ಇಂಡಿಯಾ, ಕನ್ಸಿಡರ್ ದ ಫಾಲೋವಿಂಗ್ ಸ್ಟೇಟ್ಮೆಂಟ್ಸ್. 1. Within a state, the notifications of an area as a scheduled area takes place through an order of the President. 2. The largest administrative unit forming the scheduled area is the district and the lowest is the cluster of villages in the black. 3. The chief ministers of the concerned states are required to submit annual reports to the Union Home Ministry on the administration of scheduled areas in the states. How many of the above statements are correct? Option A only 1, option B only 2, option C all 3, option D none. Correct answer is option B. Only 2 is the right answer. In the Article 244 of the Constitution, expression scheduled areas means such areas as the President may by order declare to be scheduled areas. Statement 1 is correct. Criteria for declaring any area as a scheduled area under the 5th schedule are preponderance of tribal populations, compactness and reasonable size of the area, a viable administrative entity such as a district, block or taluk. Hence statement 2 is correct. Economic backwardness of the area as compared to the neighboring areas. The governor of each state having scheduled areas therein shall annually or whenever so required by the President make a report to the President regarding the administration of the scheduled areas in the state, and the executive power of the Union shall extend to the giving of directions to the state as to the administration of the said areas. Hence statement 3 is not correct. ಪ್ರಶ್ನೆ ಸಂಖ್ಯೆ 39. ಭಾರತದಲ್ಲಿನ ಪರಿಶಿಷ್ಟ ಪ್ರದೇಶಗಳಿಗೆ ಸಂಬಂಧಿಸಿದಂತೆ ಈ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ. ಒಂದು ರಾಜ್ಯದೊಳಗೆ ಒಂದು ಪ್ರದೇಶವನ್ನು ಪರಿಶಿಷ್ಟ ಪ್ರದೇಶವೆಂದು ಅಧಿಸೂಚನೆಯು ಅಧ್ಯಕ್ಷರ ಆದೇಶದ ಮೂಲಕ ನಡೆಯುತ್ತದೆ. 2. ಪರಿಶಿಷ್ಟ ಪ್ರದೇಶವನ್ನು ರೂಪಿಸುವ ಅತಿ ದೊಡ್ಡ ಆಡಳಿತ ಘಟಕವು ಜಿಲ್ಲೆಯಾಗಿದೆ ಮತ್ತು ಬ್ಲಾಕ್ನಲ್ಲಿರುವ ಹಳ್ಳಿಗಳು ಕ್ಲಸ್ಟರ್ ಅತ್ಯಂತ ಕಡಿಮೆಯಾಗಿದೆ. 3. ರಾಜ್ಯಗಳಲ್ಲಿನ ಪರಿಶಿಷ್ಟ ಪ್ರದೇಶಗಳ ಆಡಳಿತದ ಕುರಿತು ಕೇಂದ್ರ ಗೃಹ ಸಚಿವಾಲಯಕ್ಕೆ ಸಂಬಂಧಿಸಿದಂತೆ
ರಾಜ್ಯಗಳ ಮುಖ್ಯಮಂತ್ರಿಗಳು ವಾರ್ಷಿಕ ವರದಿಗಳನ್ನು ಸಲ್ಲಿಸಬೇಕಾಗುತ್ತದೆ. ನೆಕ್ಸ್ಟ್ ಆಪ್ಷನ್ಸ್ ನೋಡೋಣ. ಈ ಮೇಲಿನ ಹೇಳಿಕೆಗಳಲ್ಲಿ ಎಷ್ಟು ಸರಿ? ಕೇವಲ 1, ಆಯ್ಕೆ ಬಿ ಕೇವಲ 2, ಆಯ್ಕೆ ಸಿ ಎಲ್ಲ 3, ಆಯ್ಕೆ ಡಿ ಯಾವುದೂ ಇಲ್ಲ. ಸರಿಯಾದ ಉತ್ತರ ಆಯ್ಕೆ ಬಿ ಕೇವಲ 2. ಅವು ಯಾವುವು ಅಂತ ನೋಡ್ತಾ ಹೋಗೋಣ. ಸಂವಿಧಾನದ ಪರಿಚ್ಛೇದ 244ರಲ್ಲಿ ಅನುಸೂಚಿತ ಪ್ರದೇಶದ ಅಭಿವ್ಯಕ್ತಿ ಎಂದರೆ ಅಧ್ಯಕ್ಷರು ಆದೇಶದ ಮೂಲಕ ಪರಿಶಿಷ್ಟ ಪ್ರದೇಶಗಳೆಂದು ಘೋಷಿಸಬಹುದಾದಂತಹ ಪ್ರದೇಶಗಳು. ಆದ್ದರಿಂದ ಹೇಳಿಕೆ 1 ಸರಿಯಾಗಿದೆ. ಇನ್ನು ಯಾವುದೇ ಪ್ರದೇಶವನ್ನು 5ನೇ ಶೆಡ್ಯೂಲ್ನ ಅಡಿಯಲ್ಲಿ ಪರಿಶಿಷ್ಟ ಪ್ರದೇಶವೆಂದು ಘೋಷಿಸುವ ಮಾನದಂಡಗಳು ಬುಡಕಟ್ಟು ಜನಸಂಖ್ಯೆಯ ಪ್ರಾಧಾನ್ಯತೆ, ಪ್ರದೇಶದ ಜನಸಾಂದ್ರತೆ ಮತ್ತು ಸಮಂಜಸವಾದ ಗಾತ್ರ, ಜಿಲ್ಲೆ, ಬ್ಲಾಕ್ ಅಥವಾ ತಾಲೂಕಿನಂತಹ ಕಾರ್ಯಸಾಧ್ಯವಾದ ಆಡಳಿತ ಘಟಕ. ಆದ್ದರಿಂದ ಹೇಳಿಕೆ 2 ಸರಿಯಾಗಿದೆ. ಇನ್ನು ಹೇಳಿಕೆ 3 ಮತ್ತು 4 ಸರಿಯಾಗಿಲ್ಲ. ಆದ್ದರಿಂದ ಆಯ್ಕೆ ಬಿ ಅಂದರೆ ಕೇವಲ 2 ಹೇಳಿಕೆಗಳು ಮಾತ್ರ ಸರಿಯಾಗಿವೆ. ನಾವು ನೆಕ್ಸ್ಟ್ ಕ್ವಶನ್ನ ನೋಡ್ತಾ ಹೋಗೋಣ. ಕ್ವಶನ್ ನಂಬರ್ 40. ಕನ್ಸಿಡರ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ಸ್. Statement 1. The Supreme Court of India has held in some judgment that the reservation policies made under Article 16 of the Constitution of India would be limited by Article 335 for maintenance of efficiency of administration. Statement 2. Article 335 of the Constitution of India defines the term efficiency of administration. Which one of the following is correct in respect of the above statements? Option A. Both statement 1 and statement 2 are correct, and statement 2 is the correct explanation for the statement 1. Option B. Both statement 1 and statement 2 are correct, and statement 2 is not the correct explanation for the statement 1. Option C. Statement 1 is correct, but statement 2 is incorrect. Option D. Statement 1 is incorrect, but statement 2 is correct. Correct answer option C is the right answer. The court has held in several judgments that the reservation policies made under Article 16 of the Constitution would be limited by Article 335, which provides for maintenance of efficiency of administration. Hence, statement 1 is correct. While considering the claims of the scheduled castes and the scheduled tribes in the making of appointments to public services and posts, this was done while the Constitution does not define the term efficiency of administration. Hence, statement 2 is not correct. Next question ನೋಡೋಣ. ಪ್ರಶ್ನೆ ಸಂಖ್ಯೆ 40. ಈ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ. ಹೇಳಿಕೆ 1. ಭಾರತದ ಸರ್ವೋಚ್ಚ ನ್ಯಾಯಾಲಯವು ಕೆಲವು ತೀರ್ಪುಗಳಲ್ಲಿ ಭಾರತದ ಸಂವಿಧಾನದ 16ರ ಅಡಿಯಲ್ಲಿ ಮಾಡಲಾದ ಮೀಸಲಾತಿ ನೀತಿಗಳನ್ನು ಆಡಳಿತದ ದಕ್ಷತೆಯನ್ನು ಕಾಪಾಡಿಕೊಳ್ಳಲು ಆರ್ಟಿಕಲ್ 335ರ ಮೂಲಕ ಸೀಮಿತಗೊಳಿಸಲಾಗಿದೆ ಎಂದು ಅಭಿಪ್ರಾಯಪಟ್ಟಿದೆ. ಇನ್ನು ಹೇಳಿಕೆ 2. ಭಾರತದ ಸಂವಿಧಾನದ 335ನೇ ವಿಧಿಯು ಆಡಳಿತದ ದಕ್ಷತೆ ಎಂಬ ಪದವನ್ನು ವ್ಯಾಖ್ಯಾನಿಸುತ್ತದೆ. ಮೇಲಿನ ಹೇಳಿಕೆಗಳಿಗೆ ಸಂಬಂಧಿಸಿದಂತೆ ಈ ಕೆಳಗಿನವುಗಳಲ್ಲಿ ಯಾವುದು ಸರಿಯಾಗಿದೆ? ಹೇಳಿಕೆ 1 ಮತ್ತು ಹೇಳಿಕೆ 2 ಎರಡೂ ಸರಿಯಾಗಿವೆ. ಹೇಳಿಕೆ 2ಕ್ಕೆ ಹೇಳಿಕೆ 1 ಸರಿಯಾದ ವಿವರಣೆ ಅಲ್ಲ. ಆಯ್ಕೆ ಬಿ
ಹೇಳಿಕೆ 1 ಮತ್ತು ಹೇಳಿಕೆ 2 ಸರಿಯಾಗಿವೆ. ಹೇಳಿಕೆ 2ಕ್ಕೆ ಹೇಳಿಕೆ 1 ಸರಿಯಾದ ವಿವರಣೆ ಅಲ್ಲ. ಆಯ್ಕೆ ಸಿ, ಹೇಳಿಕೆ 1 ಸರಿಯಾಗಿದೆ ಆದರೆ ಹೇಳಿಕೆ 2 ತಪ್ಪಾಗಿದೆ. ಆಯ್ಕೆ ಡಿ, ಹೇಳಿಕೆ 1 ತಪ್ಪಾಗಿದೆ ಆದರೆ ಹೇಳಿಕೆ 2 ಸರಿಯಾಗಿದೆ. ಸರಿಯಾದ ಉತ್ತರ ಆಯ್ಕೆ ಸಿ. ಹೇಗೆ ಅಂತ ನೋಡ್ತಾ ಹೋಗೋಣ. ಸಂವಿಧಾನದ ಪರಿಚ್ಛೇದ 16ರ ಅಡಿಯಲ್ಲಿ ಮಾಡಲಾದ ಮೀಸಲಾತಿ ನೀತಿಗಳು ಸೀಮಿತವಾಗಿರುತ್ತವೆ ಎಂದು ನ್ಯಾಯಾಲಯವು ಹಲವಾರು ತೀರ್ಪುಗಳಲ್ಲಿ ಅಭಿಪ್ರಾಯಪಟ್ಟಿದೆ. ಆಡಳಿತದ ದಕ್ಷತೆಯ ನಿರ್ವಹಣೆಯನ್ನು ಒದಗಿಸುವ ಲೇಖನ 335ರ ಮೂಲಕ. ಆದ್ದರಿಂದ ಹೇಳಿಕೆ 1 ಸರಿಯಾಗಿದೆ. ಸಾರ್ವಜನಿಕ ಸೇವೆಗಳು ಮತ್ತು ಹುದ್ದೆಗಳಿಗೆ ನೇಮಕಾತಿಗಳನ್ನು ಮಾಡುವಲ್ಲಿ ಪರಿಶಿಷ್ಟ ಜಾತಿಗಳು ಮತ್ತು ಪರಿಶಿಷ್ಟ ಪಂಗಡಗಳ ಹಕ್ಕುಗಳನ್ನು ಪರಿಗಣಿಸುವಾಗ ಸಂವಿಧಾನವು ಆಡಳಿತದ ದಕ್ಷತೆ ಎಂಬ ಪದವನ್ನು ವ್ಯಾಖ್ಯಾನಿಸದಿರುವಾಗ ಇದನ್ನು ಮಾಡಲಾಗಿದೆ. ಆದ್ದರಿಂದ ಹೇಳಿಕೆ 2 ಸರಿಯಲ್ಲ. ಸೊ ಫ್ರೆಂಡ್ಸ್, ಯಾರೆಲ್ಲ UPSC ತಯಾರಿ ಮಾಡ್ತಿದ್ದೀರಾ ಮತ್ತು ನಿಮ್ಮ ಫ್ರೆಂಡ್ಸಿಗೆಲ್ಲ ವಿಡಿಯೋನ ಶೇರ್ ಮಾಡಿ. ಹಾಗೆ ವಿಡಿಯೋನ ನೋಡ್ತಾ ಇರಿ. ಇದರಲ್ಲಿ ಕೆಲವು ಸ್ಟೂಡೆಂಟ್ಸಿಗೆ ಕನ್ನಡ ಅರ್ಥ ಆಗಲ್ಲ ಅಂತ ಇಂಗ್ಲೀಷಲ್ಲೇ ಎಕ್ಸ್ಪ್ಲನೇಷನ್ನ ಕೊಡ್ತಾ ಇದ್ದೀನಿ. ಆಮೇಲೆ ಕೆಲವು ಕನ್ನಡ ಮೀಡಿಯಮ್ ಸ್ಟೂಡೆಂಟ್ಸ್ ಇರೋದ್ರಿಂದ ಕನ್ನಡದಲ್ಲೇ ವಿವರಣೆಯನ್ನು ಕೂಡ ಕೊಡ್ತಾ ಇದ್ದೀನಿ. ವಿಡಿಯೋನ ಪೂರ್ತಿಯಾಗಿ ನೋಡಿ. ಹಾಗೆ ಯಾರಾದರೂ ಹೊಸದಾಗಿ ವಿಡಿಯೋನ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಯಾವುದಾದ್ರೂ ಪ್ರಶ್ನೆ ಗೊತ್ತಾಗಲಿಲ್ಲ ಅಂದರೆ ಕಮೆಂಟ್ ಮಾಡಿ. ಇದೇ ಥರ ಒಂದೊಂದೇ ಪ್ರಶ್ನೆನ ಸಂಪೂರ್ಣವಾಗಿ ವಿವರಿಸ್ತಾ ಹೋದರೆ ಇಡೀ ಪ್ರಶ್ನೆ ಪತ್ರಿಕೆ ಅರ್ಥ ಆಗುತ್ತೆ. ಸೊ ಫ್ರೆಂಡ್ಸ್, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಸೊ ಫುಲ್ ವಾಚ್. ಥ್ಯಾಂಕ್ ಯು ಆಲ್.